ಫುಲ್ಲು ಜನ ಜಾತ್ರೆ. ಅಯ್ಯೋ ಅಭಿಷೇಕ್ ಅವರು ಮೂತ್ರ ವಿಸರ್ಜನೆ ಮಾಡ್ತಿದ್ದಾರೆ. ನಮಸ್ಕಾರ. ನಾವಿವತ್ತು ಶಿವಮೊಗ್ಗ ಹೋಗ್ತಾ ಇದ್ದೀವಿ. ನಮಗೆ ಬೆಂಗಳೂರು ಟ್ರಾಫಿಕ್ಕು, IT ಕೆಲಸ, ಈ ಪೊಲ್ಯೂಷನ್ನು ಎಲ್ಲ ಸಾಕಾಗಿ ಬೇಸತ್ತು ಸ್ವಲ್ಪ ದಿನ ಎಲ್ಲಾದರೂ ಬೆಂಗಳೂರು ಬಿಟ್ಟು ದೂರ ಹೋಗೋಣ ಅಂತ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಶಿವಮೊಗ್ಗ ಕಡೆ ಹೋಗ್ತಿದ್ವಿ. ಬನ್ನಿ, ಆಗಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನಮ್ಮ ಜರ್ನಿ ಹೇಗಿತ್ತು ಅಂತ ನೋಡೋಣ. ನೋಡಿ, ಟ್ರಿಪ್ ದುಡ್ಡು ಉಳ್ಸಕ್ಕೆ 5 ರೂಪಾಯಿ ಕೊಟ್ಟು ಕ್ಯಾನ್ ತುಂಬಿಕೊಂಡು ಹೋದ್ರೆ ಬೆಸ್ಟು. ಇಲ್ಲ ಅಂದರೆ 20 ರೂಪಾಯಿಗೆ ಚಿಕ್ಕ 1 ಲೀಟ್ರ್ ವಾಟರ್ ಬಾಟ್ಲು ತುಂಬಿಸ್ಕೊಂಡು ಕಾರಲ್ಲಿ ಇಟ್ಕೊಂಡ್ಬಿಟ್ರೆ ಎಷ್ಟಾದರೂ ಕುಡೀರಿ ನೀರು. ಮುಪ್ಪಲ್ ಏನೆಲ್ಲ ಕಾವೇರಿ ಹೋರಾಟ ಪಟ್ರ ಹೆಂಗೆ? ಬೇಗ ನಾಷ್ಟ ಮಾಡ್ಬಿಡುವಾಗ ಎಷ್ಟು ಬೇಗ ತಿಳ್ತೀವಿ ಅಷ್ಟು ಬೇಗ ಹೊಟ್ಟೆ ಸಿಗುತ್ತೆ. ಚೆನ್ನಾಗಿ ಸಂಜೆವರೆಗೂ ಮಲಗಿದ್ರೆ ಊಟ ಮಿಗ್ತೀವಿ. ನಾವು ಹೋಗಿದ್ ಮೊದಲನೇ ಜಾಗ ಕಲತ್ಗಿರಿ ಫಾಲ್ಸ್ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಫುಲ್ಲು ಜನ ಜಾತ್ರೆ. ಅದಕ್ಕೆ ನಾವೊಂದು ಪ್ಲ್ಯಾನ್ ಮಾಡಿದ್ವಿ. ಏನಪ್ಪ ಅಂದರೆ, ಫಾಲ್ಸ್ ಹೆಂಗಿದ್ರು ಮೇಲಿಂದ ಬರುತ್ತೆ, ನಾವೇ ಮೇಲೆ ಹೋಗ್ಬಿಟ್ರೆ ಹೆಂಗಿರುತ್ತೆ? ಫಾಲ್ಸ್ ಹೆಂಗಿದ್ರು ಮೇಲಿಂದ ಬರುತ್ತೆ, ನಾವೇ ಮೇಲೆ ಹೋಗ್ಬಿಟ್ರೆ ಹೆಂಗಿರುತ್ತೆ? ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಹೋಗ. ಮೇಲೆ ಚೆನ್ನಾಗೈತೆ ಅವರು. ಹೌದಾ? ಅಂದರೆ ಇನ್ನೂ ಎಷ್ಟು ದೂರ ಹೋಗ್ಬೇಕು? ಹೌದು, ಸರಿ ಸರಿ. ಮೇಲೆ ಜಾರ ಬಂಡಿ ಎಲ್ಲ ಆಯ್ತಂತೆ. ಹಾಂ, ಅವನು ಆ ಹುಡುಗ ಹೇಳ್ದ. ನೋಡಿ, ಇಲ್ಲೂ ಚೆನ್ನಾಗೈತೆ. ಇಲ್ಲೇನೆ ಹಾಂ, ಇಲ್ಲಿ ಸ್ವಿಮ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಆಳ ಇದೆ. ಫಾಲ್ಸ್ ಎಲ್ಲ ನೋಡಿಕೊಂಡು ಅಲ್ಲೇ ಪಕ್ಕದಲ್ಲಿದ್ದ ಹೋಟೆಲ್ ಸಂಜೆಯಲ್ಲಿ ಊಟ ಮಾಡಿದ್ವಿ. ಊಟ ಏನೋ ಸಖತ್ತಾಗಿತ್ತು, ಹೋಮ್ಲಿ ಆಗಿತ್ತು. ಬಟ್ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಏನೂ ಮಾಡೋಕ್ಕಾಗಲ್ಲ, ಟೂರಿಸ್ಟ್ ಪ್ಲೇಸು. ಊಟ ಎಲ್ಲ ಮುಗಿಸಿ ತೀರ್ಥಹಳ್ಳಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗೆ ಹೋಗ್ತಾ ದಾರಿಯಲ್ಲಿ ಭದ್ರಾ ಡ್ಯಾಮ್ ಮತ್ತು ಭದ್ರಾ ಫಾರೆಸ್ಟ್ ಮೂಲಕನೇ ಹೋಗ್ಬೇಕು ಅಂತ ಗೊತ್ತಾಯ್ತು. ಹಾಗೆ ಹೋಗ್ತಾ ಭದ್ರಾ ಡ್ಯಾಮ್ ನೋಡಿಕೊಂಡು
ಮನುಷ್ಯರೇ ಕೂತವ್ರೆ ಭದ್ರಾ ಡ್ಯಾಮ್ ನೋಡ್ಕೊಂಡು ತೀರ್ಥಹಳ್ಳಿ ಹೋಗೋಷ್ಟರಲ್ಲಿ ಕತ್ಲಾಗಿತ್ತು. ಇಲ್ಲಿ ಹೋಗಿ ನೋಡಿದ್ರೆ DJ ಈವೆಂಟ್ ರೆಡಿ ಇತ್ತು. DJ ಸಿಕ್ಕಿದ್ರೆ ನಾವು ಹುಡುಗರು ಬಿಡ್ತೀವ. ಇದೆ ನಮ್ಮ ಲಾಡ್ಜು. ಇದು ಎಲ್ಲಿ ಹಾಕಿದ್ನಲ್ಲ ಇದು ಬಸ್ ಸ್ಟ್ಯಾಂಡು.